ಈ ವ್ಯಕ್ತಿ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅರ್ಜುನ್ ಅವ್ರು ಬೇರೆ ಕಾಣಿಸ್ತಾ ಇಲ್ಲ. ಯಾವ ನಾಗಮಣಿಗೋಸ್ಕರ ಹಗಲು ರಾತ್ರಿ ನಾನು ಒದ್ದಾಡ್ತಾ ಇದ್ನೋ, ನಾಗಮಣಿ ನನ್ನ ಅರ್ಜುನ್ ಅವ್ರ ಹತ್ರನೇ ಇದೆ ಅಂತ ನನಗೀಗ ಗೊತ್ತಾಯ್ತು. ಇನ್ನು ನಾನು ನಾಗಮಣಿನ ನನ್ನ ವಶಕ್ಕೆ ಪಡ್ಕೊಂಡು ನಾನು ಅರ್ಜುನ್ ಅವರು ನಮ್ಮ ಲೋಕಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಹಾಗೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಆ ವಿಷ್ಣು ಲೆಕ್ಕನ, ಆ ರುದ್ರನ ಲೆಕ್ಕನ ಚುಕ್ತ ಮಾಡಬೇಕು. ಹಾಗೆ ಆ ಭೈರವನಿಗೂ ಕೂಡ ಒಂದು ಗತಿ ಕಾಣಿಸ್ತೀನಿ. ಆಗ್ಲೇ ನನಗೆ ಸಮಾಧಾನ. ನಾಗಮಣಿ ವಿಷ್ಣು ವಶದಲ್ಲಿತ್ತು, ಆದ್ರೆ ಅರ್ಜುನ ಅವ್ರ ದೇಹದೊಳಗಡೆ ನಾಗಮಣಿ ಹೇಗೆ ಸೇರ್ಕೋತು? ಇದ್ರ ಬಗ್ಗೆ ನಾನು ಯೋಚನೆ ಮಾಡೋದಕ್ಕಿಂತ ಅರ್ಜುನ್ ಅವ್ರನ್ನ ಹೋಗಿ ಕೇಳೋದೇ ಉತ್ತಮ. ಅರ್ಜುನ್ ಅವರೇ, ಅಮೃತವ್ರೆ, ಇಲ್ಲಿ ಬರ್ಬೇಡಿ, ತುಂಬಾ ಹಾವುಗಳಿವೆ. ಯಾವ್ದು ನೀಲಿ ಹಾವುಗಳು? ನನ್ನ ಜೀವನದಲ್ಲಿ ಎಂತೆಂಥ ಹಾವುಗಳನ್ನ ನೋಡಿದ್ದೀನಿ, ಆದರೆ ಈ ಥರ ಹಾವುಗಳನ್ನ ನೋಡೇ ಇಲ್ಲ. ಅಪ್ಪ, ಯಾವ ಲೋಕದ ಹಾವುಗಳ್ರಿ ಅದು? ಅವುಗಳನ್ನ ತಪ್ಪಿಸ್ಕೊಂಡ್ಬಂದಿದ್ದು ನನ್ನ ಅದೃಷ್ಟ. ಅಂದರೆ ನಿನ್ನೆ ರಾತ್ರಿ ನಡೆದ ಘಟನೆ ಅರ್ಜುನನಿಗೆ ನೆನಪಿನಲ್ಲಿಲ್ಲ. ತಮ್ಮ ಮೈ ಮೇಲಿದ್ದ 2 ಹಾವಿಗೆ ಇಷ್ಟೊಂದು ಹೆದರ್ಕೊಂಡ್ರು. ನಿನ್ನೆ ಸಾವಿರಾರು ಹಾವುಗಳು ಹೂವಿನ ಮಾಲೆಗಳ ಥರ ಅರ್ಜುನ್ ಅವ್ರನ್ನ ಮುತ್ಕೊಂಡಿದ್ವು. ಇದನ್ನು ನಾನು ಅವ್ರಿಗೆ ಹೇಳಿದ್ರೆ ಇನ್ನೂ ಭಯ ಪಡ್ತಾರೆ ಅನ್ಸತ್ತೆ. ಹೇಳೋದು ಬೇಡ. ಇದೇನು ಬಾಬಾ ಇದು? ಪದೇ ಪದೇ ಆಗಿದ್ದೇ ಆಗ್ತಾ ಇದೆಯಲ್ಲ. ಅಲ್ಲ ಬಾಬಾ, ನಿಮ್ಮ ತಾಯಿತದ ಶಕ್ತಿಯಿಂದ ಎಂಥದ್ದೇ ಹಾವನ್ನ ಬೇಕಾದ್ರೆ ನಿಮ್ಮ ಹಿಡಿತಕ್ಕೆ ತಗೊಳ್ತೀರಾ. ಅಂಥದ್ರಲ್ಲಿ ಆ ನೀಲಿ ಹಾವು ನಮ್ಮನ್ನ ಓಡಿಸ್ಕೊಂಡು ಬಂದಿದ ತಕ್ಷಣ ನಾವು ಹೀಗೆ ಓಡ್ ಬಂದ್ಬಿಟ್ವಲ್ಲ. ಹೇ ಮೂರ್ಖ, ಆ ಹಾವುಗಳು ಭೂಲೋಕದ ಹಾವುಗಳಲ್ಲ, ಪಾತಾಳ ಲೋಕದ ಹಾವುಗಳು. ಅವುಗಳ ಒಂದು ಹಾವಿನ ವಿಷ 100 ಕಾಳಿಂಗ ಸರ್ಪದ ವಿಷಕ್ಕೆ ಸಮನಾಗಿರುತ್ತೆ. ಅವುಗಳ ಮುಂದೆ ನಿಲ್ಲೋದಾಗ್ಲಿ ಹೋರಾಡೋದಾಗ್ಲಿ ಅಸಂಭವ. ಬಾಬಾ, ಒಂದು ವೇಳೆ ಆ ನಾಗಿಣಿ ಏನಾದರೂ ನಾಗಮಣಿ ಸಮೇತ ನಾಗಲೋಕ ಸೇರ್ಕೊಂಡ್ರೆ ನಮ್ಮ ಇಷ್ಟು ವರ್ಷಗಳ ಶ್ರಮ ಕನಸು ಎಲ್ಲ ವ್ಯರ್ಥ ಆಗುತ್ತೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ನಾವು ಉಸಿರಾಡೋ ಹೆಣಗಳಿದ್ದಾಗೆ ಬಾಬಾ. ನಾವು ನಾಗಮಣಿಯನ್ನ ಪಡ್ಕೋಬೇಕು ಅಂದ್ರೆ ಇರೋದು ಒಂದೇ ದಾರಿ. ಏನದು? ನಾನು ನನ್ನ ಗುರುಗಳ ಮೊರೆ ಹೋಗೋದು. ಅದೇನು ಮಾಡ್ತಿರೋ ಮಾಡಿ, ಏನು ಬೇಕಾದರೂ ಮಾಡಿ ಬಾಬಾ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನಾಗಮಣಿ ನಮ್ಮ ಕೈ ತಪ್ಪಿ ಹೋಗಬಾರ್ದು ಅಷ್ಟೆ. ಗುರುವೇ ಆದಿ, ಗುರುವೇ ಅಂತ್ಯ, ಗುರುವೇ ನಿರಂತರ ಗುರುದೇವ. ದಾರಿ ತಪ್ಪಿ ಕತ್ತಲ್ಲಿ ನಿಂತಿದ್ದಾನೆ ನಿಮ್ಮ ಈ ಪರಮ ಶಿಷ್ಯ ಭೈರವ.
ನೀವೇ ಕೈ ಹಿಡಿದು ದಾರಿ ತೋರಿಸ್ಬೇಕು ಗುರುದೇವ, ದಾರಿ ತೋರಿಸ್ಬೇಕು. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ನಾಗಮಣಿ ಎಲ್ಲಿದೆ ಅಂತ ಗೊತ್ತಾಯ್ತು. ಅದು ಅರ್ಜುನ ದೇಹದೊಳಗಡೆ ಇದೆ. ಎಂತ ವಿಚಿತ್ರ ನೋಡಿ. ನಾಗಮಣಿಗೋಸ್ಕರ ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ, ಆದ್ರೆ ನಾನು ಹುಡುಕ್ತಾ ಇದ್ದ ನಾಗಮಣಿ ಸದಾ ನನ್ನ ಜೊತೆಗೆ ಇತ್ತು. ಅಂದ್ರೆ ಈ ಮಾತನ್ನ ನೀವು ನಂಬ್ತೀರಾ ಶಾಸ್ತ್ರಿಗಳೇ? ನಾಗಮಣಿ ಅರ್ಜುನ್ ಅವ್ರ ದೇಹದೊಳಗಡೆ ಇರಬಹುದು ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿನ್ನೆ ನೀಲಿ ಅಮಾವಾಸ್ಯೆ ದಿನ ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ನಾನು ಹಾಗೆ ಕಾಡಲ್ಲಿ ಹೋಗ್ತಾ ಇದ್ದೆ. ಆಗ ಹುತ್ತದಿಂದ ನೀಲಿ ನಾಗಗಳು ಒಂದೊಂದಾಗಿ ಬರ್ತಾ ಇತ್ತು. ನಾಗಮಣಿ ಹತ್ರದಲ್ಲೇ ಇದ್ರೆ ನೀಲಿ ನಾಗಗಳು ಪಾತಾಳ ಲೋಕದಿಂದ ನಾಗಮಣಿ ಇದ್ದ ಕಡೆ ಆಕರ್ಷಿತವಾಗಿ ಬರುತ್ತೆ ಅಂತ ನನ್ನ ತಂದೆ ಒಂದ್ಸಲಿ ಹೇಳಿದ್ರು. ಆಗ ನಾನು ಆ ನೀಲಿ ನಾಗಗಳನ್ನ ಹಿಂಬಾಲಿಸ್ಕೊಂಡು ಹೋದೆ. ಆ ನೀಲಿ ನಾಗಗಳು ಯಾವುದೋ ಒಬ್ಬ ವ್ಯಕ್ತಿನ ಸುತ್ತಕೊಂಡಿತ್ತು. ಆ ವ್ಯಕ್ತಿಯ ದೇಹದಿಂದ ನಾಗಮಣಿಯ ಕಾಂತಿ ಹೊಡಿತಾ ಇತ್ತು. ಬೆಳಗ್ಗೆ ಆಗ್ತಿದ್ದ ಹಾಗೆ ಆ ನಾಗಗಳೆಲ್ಲ ಆ ವ್ಯಕ್ತಿನ ಬಿಟ್ಟು ಹೋದ್ವು. ಆಗ ನೋಡಿದ್ರೆ ಅರ್ಜುನ್ ಅವರು ಅಂತ ಗೊತ್ತಾಯ್ತು. ಶಾಸ್ತ್ರಿಗಳೇ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ಇದೆಲ್ಲ ಒಂದು ದೊಡ್ಡ ವಿಚಾರನೇ ಅಲ್ಲ ಅನ್ನೋ ಹಾಗೆ ನೀವು ನಿಂಪಾಡಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ, ಅಂದ್ರೆ ನಾಗಮಣಿ ಅರ್ಜುನ ಅವ್ರ ದೇಹದೊಳಗಡೆ ಇದೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಸಾಧಕನಾದ ನನ್ನ ಚಕ್ಷುಗಳಿಗೆ ಆ ಪರಮಾತ್ಮನ ಅನುಗ್ರಹದಿಂದ ಕೆಲವು ವಿಷಯಗಳು ಮೊದಲೇ ಗೋಚರವಾಗುತ್ತೆ. ಆದರೆ ಗರ್ಭದಲ್ಲಿರುವ ಶಿಶು ನವಮಾಸಗಳನ್ನ ಕಳೆಯುವವರೆಗೂ ಹೊರಗೆ ಬರೋಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ಕೆಲವು ರಹಸ್ಯಗಳು ಸಮಯ ಬರುವವರೆಗೂ ಹೊರಗೆ ಬರುವ ಹಾಗಿಲ್ಲ. ಹಾಗಾಗಿ ಕೆಲವು ರಹಸ್ಯಗಳು ನನ್ನ ಮನಸ್ಸಿನ ಗರ್ಭದಲ್ಲೇ ಇರೋದು ಅನಿವಾರ್ಯ. ನಿಮ್ಮಿಂದ ಇದೇ ತರದ ಉತ್ತರನ ನಾನು ನಿರೀಕ್ಷೆ ಮಾಡಿದ್ದೆ. ಆದ್ರೆ ನನ್ನ ಇನ್ನೊಂದು ಪ್ರಶ್ನೆಗಾದ್ರೂ ಉತ್ತರಿಸಿ ಶಾಸ್ತ್ರಿಗಳೇ. ಕೇಳು ಅಮೃತ, ಆ ಪ್ರಶ್ನೆಗೆ ಉತ್ತರ ಹೇಳೋ ಕಾಲ ಬಂದಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ನಮ್ಮ ಲೋಕದ ನಾಗಮಣಿ ಅರ್ಜುನ್ ಅವರ ದೇಹದೊಳಗಡೆ ಹೇಗೋ ಆ ಗರುಡ ವಂಶದ ಶತ್ರುಘ್ನ ಬಂಧಿಸಿದಾಗ ಒಂದು ನಾಗ ಬಂದು ನಾಗಮಣಿನ ನುಂಗಿತ್ತು. ಆದ್ರೆ ಆ ನಾಗ ನುಂಗಿದ ನಾಗಮಣಿ ಅರ್ಜುನ ಅವ್ರ ದೇಹದೊಳಗಡೆ ಹೇಗ್ ಬಂತು? ನನಗೆ ಇದು ಅರ್ಥನೇ ಆಗ್ತಿಲ್ಲ ಶಾಸ್ತ್ರಿಗಳೇ. ಅಮೃತ, ಹಳೆ ನಿರಾಸೆನ ಕೆದಕಿ ದುಃಖ ಪಡೋದಕ್ಕಿಂತ ಈಗ ಕಣ್ಮುಂದೆ ಇರೋ ಸಂತೋಷನ ಸಂಭ್ರಮಿಸೋದು ಬುದ್ಧಿವಂತಿಕೆ ಅಲ್ವಾ? ನೀನು ಸತತವಾಗಿ ಹುಡುಕ್ತಾ ಇದ್ದ ಆ ನಾಗಮಣಿ ಈಗ ಅರ್ಜುನ್ ಒಳಗಡೆ ಇದೆ ಅನ್ನೋದು ನೀನು ಸಂತೋಷದ ವಿಷಯ ತಾನೆ? ನಿಜ ಶಾಸ್ತ್ರಿಗಳೇ, ಸಂತೋಷದ ವಿಚಾರನೇ.
ನಾಗಮಣಿ ಅರ್ಜುನ್ ಅವ್ರ ಒಳಗಡೆ ಹೇಗೆ ಬಂತು ಅನ್ನೋದಕ್ಕಿಂತ ಅವರು ಒಳಗಡೆ ಇದೆ ಅನ್ನೋದೇ ನನಗೆ ಸಂತೋಷದ ವಿಚಾರ. ಈಗ ನಾಗಮಣಿ ನಮ್ಮ ಹತ್ರನೇ ಇರೋದ್ರಿಂದ ನಾವು ಸುಲಭವಾಗಿ ನಮ್ಮ ಲೋಕಕ್ಕೆ ಹೋಗ್ಬೋದು. ನಾಗಮಣಿ ಅರ್ಜುನ್ ಒಳಗಡೆ ಇದೆ ಅಂತ ಗೊತ್ತಾದ ತಕ್ಷಣ ನೀನು ನಿನ್ನ ಲೋಕಕ್ಕೆ ಹೋಗೋಕ್ಕಾಗಲ್ಲ ಅಮೃತ. ಅದಿನ್ನೂ ಅರ್ಜುನ ಒಳಗಡೆ ಇದೆ. ನಿನ್ನ ಕೈಗೆ ಬರೋ ತನಕ ಕಾಯಬೇಕು. ಶಾಸ್ತ್ರಿಗಳೇ, ಅರ್ಜುನ್ ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅರ್ಜುನ್ ಅವ್ರ ದೇಹದೊಳಗಡೆ ನಾಗಮಣಿ ಇದೆ ಅಂದರೆ ಅದು ನನ್ನ ಬಳಿ ಇದ್ದ ಹಾಗೆ ತಾನೆ. ಅಮೃತ, ಉಸಿರಾಡೋ ಗಾಳಿ ಒಂದೇ ಆದರೂ ಶ್ವಾಸಕೋಶ ಬೇರೆ ಬೇರೆ ಇದ್ದ ಹಾಗೆ ನೀನು ಅರ್ಜುನ ಒಂದೇ ಆತ್ಮ ಅಂತ ನೀನು ಹೇಳಿದ್ರು ದೇಹಗಳೆರಡು ಬೇರೆ ಬೇರೆ. ಅರ್ಜುನ ದೇಹದಲ್ಲಿರೋ ನಾಗಮಣಿ ನಿನ್ನ ಕೈಗೆ ಸೇರೋವರೆಗೂ ನಿನ್ನ ಲೋಕಕ್ಕೆ ನೀನು ಹೋಗೋಕ್ಕಾಗಲ್ಲ. ಸರಿ ಶಾಸ್ತ್ರಿಗಳೇ, ಆದರೆ ಈಗ ಅರ್ಜುನ್ ಅವ್ರ ದೇಹದೊಳಗಡೆ ಇರೋ ನಾಗಮಣಿನ ಹೊರಗಡೆ ತೆಗೆಯೋದು ಹೇಗೆ? ಶಾಸ್ತ್ರಿಗಳೇ, ದಯವಿಟ್ಟು ಹೇಳಿ. ಅದು ಅತ್ಯಂತ ಕಠಿಣವಾದ ಕೆಲಸ ಅಮೃತ. ದಾರಿ ಇದೆಯೇ ಹೇಳಿ. ಅದೆಷ್ಟೇ ಕಠಿಣವಾಗಿದ್ರೂ ಪರವಾಗಿಲ್ಲ, ನಾನು ಅದನ್ನ ಮಾಡ್ತೀನಿ. ದಾರಿ ಇದೆ, ಆದರೆ ಅದು ಬಹಳ ದುರ್ಗಮ. ಆಕಾಶ ತಲೆ ಕೆಳಗಾಗಬೇಕು, ಹಣ್ಣು ಹೂವಾಗಬೇಕು, ಬೆಂಕಿ ನೀರಾಗಬೇಕು. ಮನುಷ್ಯನಾಗಿರೋ ಅರ್ಜುನ ನಾಗನಾಗಬೇಕು. ಆಗ ಅವನೊಳಗಿರೋ ನಾಗಮಣಿನ ನೀನು ಹೊರಗಡೆ ನೋಡೋದಕ್ಕೆ ಸಾಧ್ಯ. ಏನು? ಅರ್ಜುನ್ ಅವರು ನಾಗ ಆಗೋದಾ? ಅದೇ ಸಾಧ್ಯ ಶಾಸ್ತ್ರಿಗಳೇ? ಅವರೊಬ್ಬ ಸಾಮಾನ್ಯ ಮನುಷ್ಯ, ಅವರು ನಾಗ ಆಗೋದಕ್ಕೆ ಹೇಗೆ ಸಾಧ್ಯ? ಆ ಗಂಗಾಧರ ಬಯಸಿದ್ರೆ ಸಾಧ್ಯ ಅಸಾಧ್ಯ ಎಲ್ಲವೂ ನಡೆಯುತ್ತೆ ಅಮೃತ. ನಾಗಿನಿ ಒಬ್ಬ ಮನುಷ್ಯನ ಮದುವೆ ಆಗೋದು ಅಸಾಧ್ಯದ ವಿಷಯ ತಾನೆ. ಅದು ಅವನ ದಯೆಯಿಂದ ಸಾಧ್ಯವಾಗಲಿಲ್ಲ. ಇದು ಅದೇ ರೀತಿ ಆಗಬಹುದು. ಹಾಗಾದ್ರೆ ಅರ್ಜುನ್ ಅವರು ನಾಗ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಅದು ಹೇಗೆ ಅಂತ ದಯಮಾಡಿ ಹೇಳಿ ಶಾಸ್ತ್ರಿಗಳೇ. ಎಷ್ಟು ದಿನದ ನನ್ನ ಹುಡುಕಾಟಕ್ಕೆ ಒಂದು ಅರ್ಥ ಬರೋ ಹಾಗೆ ಮಾಡಿ. ದಯಮಾಡಿ ಹೇಳಿ ಶಾಸ್ತ್ರಿಗಳೇ. ಇದಕ್ಕೆ ನಿನಗೆ ಉತ್ತರನ ಆ ಶಿವನೇ ಕೊಡ್ತಾನೆ, ಅವನ್ನೇ ಕೇಳು. ಶಾಸ್ತ್ರಿಗಳೇ, ನನ್ನನ್ನು ಇಲ್ಲಿಂದ ಬರಿಗೈಯಲ್ಲಿ ಕಳಿಸೋದಕ್ಕೆ ಸುಮ್ಮನೆ ಏನೋ ಅಂತ ಹೇಳಬೇಡಿ. ಅರ್ಜುನ್ ಅವರು ನಾಗ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ. ಇಲ್ಲ ಅಮೃತ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಆ ಶಿವನೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಇಲ್ಲಿಂದ ಕಾಡಿನಲ್ಲಿ ನೈಋತ್ಯ ದಿಕ್ಕಿನೆಡೆಗೆ ಆ ಶಿವನ ಧ್ಯಾನ ಮಾಡ್ತಾ ಹೋಗು. ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ನಿನಗೆ ಒಂದು ಶಿವಲಿಂಗ ಕಾಣುತ್ತೆ. ಆ ಶಿವನಲ್ಲಿ ನಿನ್ನ ಪ್ರಶ್ನೆ ಕೇಳು, ಉತ್ತರ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಈಗಲೇ ಹೋಗ್ತೀನಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳು ಹೇಳಿದ ಪೆಟ್ಟಿಗೆ ಇದೆ ಅಂತ ಅನ್ಸುತ್ತೆ.
ಇದೇ ತಾಳೆಗರಿನೇ ಶಾಸ್ತ್ರಗಳು ಹೇಳಿದ್ದು. ಶಶಿಯ ತಂಬೆಳಕಲ್ಲಿ, ನಿಶಯ ತಂಗಾಳಿಯಲ್ಲಿ, ನಾಗಿಣಿಯ ಮಿಲನ ಮಹೋತ್ಸವದಲ್ಲಿ ನಾಗಮಣಿಯ ಗೋಚರ. ಅಂದ್ರೆ ಅರ್ಜುನ್ ಅವರು ನಾಗವಾಗಿ ಬದಲಾದ್ರೆ ಅರ್ಜುನ್ ಅವ್ರಿಗೆ ಯಾವುದೇ ಅಪಾಯ ಆಗದೆ ಇರೋ ಹಾಗೆ ನಾಗಮಣಿ ಹೊರಗಡೆ ಬರುತ್ತೆ. ಆಗ ನಾಗಮಣಿ ನನ್ನ ಕೈಗೆ ಸೇರುತ್ತೆ. ನಾವಿಬ್ರು ನಮ್ಮ ಲೋಕಕ್ಕೆ ಸೇರ್ಕೋಬಹುದು. ನಾನು ಅರ್ಜುನ್ ಅವರು ನಾಗರೂಪಕ್ಕೆ ಬಂದು ಮಿಲನ ಆದ್ರೆ ನಾಗಮಣಿ ಹೊರಗಡೆ ಬರುತ್ತೆ ಅಂತ ಬರ್ದಿದೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನ ನಾಗ ಮಾಡೋದು ಹೇಗೆ ಅಂತ ಈ ತಾಳೆಗರಿಲಿ ಬರ್ದೇ ಇಲ್ವಲ್ಲ. ಅರ್ಜುನ್ ಅವ್ರನ್ನ ನಾಗರೂಪಕ್ಕೆ ಹೇಗೆ ತರೋದು? ಹೇ ಪರಮಾತ್ಮ, ನಿನ್ನ ಅಂತರಾಳದಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಹಿಂದೆ ಯಾರಿಗೂ ಸಾಧ್ಯವಾಗಿಲ್ಲ, ಮುಂದೆನೂ ಸಾಧ್ಯವಾಗೋದಿಲ್ಲ. ಅರ್ಜುನ ನಾಗಯೋಧ, ಅವನು ನಾಗ ಅನ್ನೋದು ನನಗೆ ಗೊತ್ತಿದೆ. ಈ ಸತ್ಯನ ನಾನು ಅಮೃತಾಗೆ ಹೇಳಿದಿದ್ರೆ ಅವಳು ತಾಳೆಗರಿ ಹುಡುಕೋದು ತಪ್ಪಾಯಿತು. ಅವಳ ಹುಡುಕಾಟ ಕಷ್ಟ ಎಲ್ಲ ಪರಿಹಾರವಾಗ್ತಾ ಇತ್ತು. ಆದರೆ ಈ ವಿಷಯನ ಅವಳು ಮುಂದೆ ನನ್ನ ಬಾಯಿಂದ ಹೇಳೋದಕ್ಕೆ ನೀನು ಬಿಡಲಿಲ್ಲ. ನಿನ್ನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಪರಮಾತ್ಮ.